ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ಬಿಡದಿ ಟೌನ್ಶಿಪ್ ಅನ್ನೋ ಹೆಸರಿನಲ್ಲಿ ಬೈರಮಂಗಲ ಪಂಚಾಯಿತಿ ಮತ್ತು ಕಂಚಗಾರನಹಳ್ಳಿ ಪಂಚಾಯಿತಿಯ ಸುಮಾರು 10 ರೆವಿನ್ಯೂ ಗ್ರಾಮಗಳ ಮರಣ ಶಾಸನವನ್ನು ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮರಣ ಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಾವೆಲ್ಲ ನಿಮ್ಮ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡಲಿಕ್ಕೆ ಬಿಡೋದಿಲ್ಲ. ನಮ್ಮ ರೈತರನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಹೋರಾಟದಲ್ಲಿ ನಾವ್ಯಾವತ್ತೂ ಕೂಡ ನಿಮ್ಮ ಪರವಾಗಿ ಇರ್ತೇವೆ. ಯಾರೂ ಎದೆಗುಂದಬೇಡಿ, ಧೃತಿಗೆಡಬೇಡಿ. ನಿಮ್ಮ ಆಸ್ತಿನ ಕಬಳಿಸುವಂಥ ಹುನ್ನಾರ ಏನು ಸತತವಾಗಿ 3 ವರ್ಷದಿಂದ ನಡೀತಾ ಇದೆ, ಈ ಹುನ್ನಾರಕ್ಕೆ ಕಡಿವಾಣ ಹಾಕೇ ಹಾಕ್ತೇವೆ. ನಿಮ್ಮ ಪಾಲಿಗೆ ನಾವು ಉಸಿರಾಗಿ ಯಾವತ್ತೂ ಕೂಡ ನಿಂತಿರ್ತೇವೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ನಮ್ಮ ಆ ಭಾಗದ ರೈತರಿಗೆ, ರೈತ ಹೆಣ್ಣು ಮಕ್ಕಳಿಗೆ ಕೊಡಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲ ಡೇ 1 ಗಮನಿಸಿದಿರಿ. ಅವರ ವಾದ ಇಷ್ಟೇ, ಇದು ನಮ್ಮ ಕಾಲದಲ್ಲಾಗಿದ್ದಲ್ಲ, ಕುಮಾರಸ್ವಾಮಿಯವ್ರ ಕಾಲದಲ್ಲಾಗಿದ್ದು, ಕುಮಾರಸ್ವಾಮಿಯವರು ಹುಟ್ಟಿಸಿದಂಥ ಕೂಸಿದು. ಆ ಕೂಸಿಗೆ ಪೋಷಣೆ ಮಾಡ್ತೀವಿ, ಹಾಲು ಉಣಿಸ್ತೀವಿ, ಹೆಸರಿಡ್ತೀವಿ ಅಂಥೇಳಿ ಹೊರಟಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಅವ್ರಿಗೆ ಯಾರ್ದೋ ಹೆಸರು ಮೇಲೆ, ಕುಮಾರಸ್ವಾಮಿಯವರಲ್ಲ, ಆ ಜಾಗದಲ್ಲಿ ಆ ಪಕ್ಷದ ಯಾರಾದರೂ ಒಬ್ರು ಇದ್ದಿದ್ರು ಕೂಡ ಅವ್ರ ಹೆಸರು ಹೇಳಿಕೊಂಡು ಈ ಆಸ್ತಿಗಳನ್ನು ಲಪಟಾಯಿಸೋದು, ಈ ಯೋಜನೆನ ತಮ್ಮದಾಗಿಸ್ಕೋಬೇಕು ಅನ್ನುವಂಥ ಚಿಂತನೆ ಅವ್ರ ತಲೆಯಲ್ಲಿ ಏನು ಬಂದಿದೆ, ಅದನ್ನು ಅವರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನು ಇಷ್ಟೇ ಸ್ಪಷ್ಟನೆ ಕೊಡ್ತೀನಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಕುಮಾರಸ್ವಾಮಿಯವರು ಚರ್ಚೆ ಮಾಡಿ, ಪಂಥಾಹ್ವಾನ ಮಾಡಿ ಬರಬೇಕು ಅಂತೇಳಿ ನೀವು ಮಾಧ್ಯಮದಲ್ಲಿ ಹೇಳ್ತೀರಿ. ನಿಮ್ಮನ್ನ ಹೋರಾಟ ಶುರುವಾಗಿ 447ನೇ ದಿವಸ ಆಗಿದೆ, 435 ದಿವಸ ಆಗಿದೆ. 435 ದಿವಸದಿಂದನೂ ಕೂಡ ಆ ರೈತ ಹೋರಾಟಗಾರರು, ನಿಜವಾದ ರೈತರು, ನಿಜವಾದ ಬೇಸಾಯ ಮಾಡಿಕೊಂಡು ಆಸ್ತಿ ಉಳ್ಳಂಥವ್ರು, ತಲತಲಾಂತರದಿಂದ ಅವರು ಪಿತ್ರಾರ್ಜಿತ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ದಿನ ಅವರು ಜಮೀನಲ್ಲಿ ಬೆವರು ಸುರಿಸಿ ದುಡಿದು ರೇಷ್ಮೆ ಬೆಳೀತಾ ಇರ್ತಕ್ಕಂಥವ್ರು, ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು, ತರಕಾರಿ ಬೆಳೀತಾ ಇರ್ತಕ್ಕಂಥವ್ರು, ತೆಂಗು ಮಾವು ಬಾಳೆ ಬೆಳೀತಾ ಇರ್ತಕ್ಕಂಥವ್ರು ನಿಮ್ಮನ್ನ ಕೂಗಿ ಕರೀತಾ ಇದ್ದಾರೆ. ಬನ್ನಿ ಸ್ವಾಮಿ, ನೀವು ಕನಕಪುರದ ಮಗ, ಪಕ್ಕದ ಕೂಗಳತೆ ದೂರದಲ್ಲಿದ್ದೀರಿ, ನೀವು ಇವತ್ತು ಬೆಂಗಳೂರಿಗೆ ಹೋಗಿ ನೀವು ಸೆಟ್ಲ್ ಆಗಿರ್ಬೋದು, ಬನ್ನಿ ನಮ್ಮ ಕಷ್ಟ ನೋಡಿ, ಬನ್ನಿ ನಮ್ದು ಏನೈತೆ ಅಂತ ಕಷ್ಟ ಸುಖ ಕೇಳಿ ಅಂತ ನಿಮ್ಗೆ ಇವತ್ತು ಕುಮಾರಸ್ವಾಮಿಯವ್ರು ಕರಿಬೇಕಾ ಸಾಹೇಬ್ರೆ? ಅಥವಾ ನಿಖಿಲ್ ಕುಮಾರಸ್ವಾಮಿಯವ್ರು ಕರಿಬೇಕಾ? ಅಥವಾ ದೇವೇಗೌಡರು ಕರಿಬೇಕಾ? ಅಥವಾ ಆರ್ ಅಶೋಕ್ ಅವ್ರು ಕರಿಬೇಕಾ? ನಿಮ್ಮ ಆ ರೈತ ಹೆಣ್ಣು ಮಕ್ಕಳ ಕೂಗು ನಿಮ್ಮ ಕಿವಿಗೆ ತಟ್ಟಲಿಲ್ವೇ? ಅವ್ರಿಗೆ ಮಾನ್ಯತೆ ಇಲ್ವೇ? ಆ ರೈತ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ವೇ? ಉಡಾಫೆಯಾಗಿ ಮಾತಾಡ್ತೀರಾ ಸ್ವಾಮಿ, ಉಡಾಫೆಯಾಗೆ. ನೀವು ಮೊನ್ನೆ ದಿವಸ ಕರಿತೀರಿ, 10 ರಿಂದ 15 ಜನ ಮಾತ್ರ ಬರಬೇಕು ನೀವು, ಆದರೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಪೊಲೀಸ್ನವ್ರ ಕೈಲಿ ಹೇಳಿಸ್ತೀರಿ. ಎಲ್ಲ ನನ್ನ ರೈತರು ನನ್ನ ಹತ್ರ ಬಂದು ಕೇಳ್ಕೊಂಡ್ರು, ಹೋಗದೆ ತಪ್ಪು ಮಾಡಿಬಿಟ್ಟಿರಿ, ಕೇಳ್ಕೊಳ್ಳಿ, ಒಂದು ಮೆಮೊರಾಂಡಮ್ ರೆಡಿ ಮಾಡ್ಕೊಂಡು ಹೋಗಿ, ಸ್ವಾಮಿ ನಾವು ನಿಜವಾದ ರೈತರು, ನಾವು ಯಾರು ನಕಲಿ ರೈತರಲ್ಲ, ಅಲ್ಲಿರೋರು ನಿಜವಾದ ಆಸ್ತಿ ಉಳ್ಳಂಥವ್ರು,
ನಿಜವಾಗ್ಲೂ ನಮ್ಮ ಹೆಸರಲ್ಲಿ ಪಾಣಿ ಇರೋಂಥವ್ರು ಬಿಟ್ಬಿಡಿ ನಮ್ಮನ್ನ. ನೀವು ಯಾರ್ಯಾರ್ದೋ ಸವಾಲ್ಗಳಿಗೆ ಹೋಗಿ ನಮ್ಮನ್ನಾಗ ಬಲಿ ಮಾಡ್ತೀರಿ ಅಂತ ಪಾಪ ರೈತರು ಕೇಳ್ಕೊಂಡ್ರೆ ನೀವೇನು ಹೇಳಿದ್ರಿ ಸ್ವಾಮಿ? ನಾನು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀನಿ, ನಾನು ಇಲ್ಲಿರ್ತಕ್ಕಂಥ IAS ಆಫೀಸರ್ಗಳನ್ನ ಅದಿಯಾಗಿ ಸೀನಿಯರ್ ಆಫೀಸರ್ಸ್ಗಳನ್ನ ಕಳಿಸ್ತೀನಿ, ನಾನು ಇನ್ನೊಂದ್ಸರಿ ಕೂಲಂಕುಷವಾಗಿ ಯೋಚನೆ ಮಾಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಬಿಟ್ಟು ಅದರ ಮಾರನೆಗೆನೆ ನೀವು ನಿಮ್ಮನ್ನ ಪಟಾಲಂಗಳನ್ನೆಲ್ಲ ಕರ್ಸ್ಕೊಬಿಟ್ಟು ಜೈಕಾರ ಹೊಡಿಸ್ತೀರಾ? ಬಾಲಕೃಷ್ಣ ಅವ್ರನ್ನ ಜೊತೆಲಿ ಕುಂಡ್ರಿಸ್ಕೊಂಡು ಜೈಕಾರನ ಏನು ಉಬ್ಕೊಂಡು ಮಾತಾಡ್ತೀರಾ ಸ್ವಾಮಿ? ಬಂದ್ ಹೇಳಿ ಸ್ವಾಮಿ ಇಲ್ಲಿ ಸಾಹೇಬ್ರೆ, ಬಂದು ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ನಿಂತ್ಕೊಂಡು ನಿಮ್ ದಂಡು ದಾಳಿ, ನಿಮ್ ಪೊಲೀಸು, ನಿಮ್ ಅಧಿಕಾರಿಗಳು ಎಲ್ರೂ ಕರ್ಕೊಬಂದು ಇಲ್ಲಿ ಮಾತಾಡಿ ಸ್ವಾಮಿ. ಅಲ್ಲೆಲ್ಲೋ ನಿಮ್ ಕ್ವಾರ್ಟರ್ಸ್ ಎಲ್ಲೋ, ಅಲ್ಲೆಲ್ಲೋ ನಿಮ್ ಕಾಲೇಜಲ್ಲೋ ಡೋರ್ ಹಾಕೊಂಡು ಯಾಕೆ ಮಾತಾಡ್ತೀರಿ? ಇಲ್ಲಿ ಮಾತಾಡಿ. ನಾವು ಬರ್ತೀವಿ, ನಾವು ಬಂದು ಕೈ ಕಟ್ಕೊಂಡು ನೋಡ್ತಾ ಇರ್ತೀವಿ. ನಮ್ಮ ಸಾಹೇಬ್ರು ಬಂದವ್ರೆ, ಏನ್ ಮಾತಾಡ್ತಾರೆ, ಏನ್ ಕೇಳ್ತಾರೆ, ನ್ಯಾಯ ಮಾಡ್ತಾರ ಅನ್ಯಾಯ ಮಾಡ್ತಾರ ಅಂತ ನಾವು ಬಂದು ಕೇಳ್ತಾ ಇರ್ತೀವಿ. ಆ ಕೆಲಸ ಮಾಡಿ ಸ್ವಾಮಿ, ಇದೆಲ್ಲ ಮಾಡೋದು. ಯಾವ್ದೇಳಿ ಮನೆ ಕ್ವಾರ್ಟರ್ಸ್ ಕರ್ಸ್ಕೊಂಡು ಅಲ್ಲಿ ಜೈಕಾರ ಹೊಡ್ಸ್ಕೊಬಿಟ್ಟು ಅಲ್ಲಿ ಎಲ್ಲಾರು ಹೇಳಿ ಅಂತ ಹೇಳಿ ನಿಮ್ದು ತಂತ್ರಗಾರಿಕೆ ಎಲ್ಲ ಗಮನಿಸ್ತಾ ಇದೆ. ವಿರೋಧ ಮಾಡೋರು 10-15 ಜನ ಅವ್ರೆ, ಪರವಾಗಿರೋ 100 ಜನ ಅವ್ರೆ ಅಂತೇಳಿ ನೀವು ವಿಡಿಯೋ ಮಾಡಿ ಡಾಕ್ಯುಮೆಂಟೇಶನ್ಗೆ ನೀವು ಕರ್ಸ್ಕೊಂಡು ಈ ಅವತಾರಗಳೆಲ್ಲ ಹಚ್ತಿರಲ್ಲ, ನೀವು ಬಾಲಕೃಷ್ಣ ಅವರು ಈ GBD ಅವರೆಲ್ಲ ಸೇರ್ಕೊಂಡು ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಿಮ್ಮ ಧೈರ್ಯ, ನಿಮ್ಮ ತಾಕತ್ತು, ನಿಮ್ಮ ಸಾಹಸ, ನಿಮ್ಮ ಪೌರುಷ ಎಲ್ಲ ಬೈರಮಂಗಲ ಸರ್ಕಲ್ ಅಲ್ಲಿ ತೋರಿಸ್ಬೇಕು ಸ್ವಾಮಿ, ಅಲ್ಲ ಬೆಂಗಳೂರಿನಲ್ಲ ತೋರಿಸೋದು. ನಾವು ಹೋಗಿದ್ದೀವಿ, ಕುಮಾರಸ್ವಾಮಿ ಅವ್ರು ಬಂದವ್ರೆ, ನಿಖಿಲ್ ಕುಮಾರಸ್ವಾಮಿ ಬಂದವ್ರೆ, R ಅಶೋಕ್ ಬಂದವ್ರೆ, ಡಾಕ್ಟರ್ ಮಂಜುನಾಥ್ ಬಂದವ್ರೆ, ಹಲವಾರು ರೈತ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಕನ್ನಡ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಚಿಂತಕರು ಬಂದವ್ರೆ, ಕವಿಗಳು ಬಂದವ್ರೆ, ಪ್ರಜ್ಞಾವಂತರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ. ಅಲ್ಲಿಗೆ ಇವರೆಲ್ಲರಿಗಿಂತ ದೊಡ್ಡವರ ನೀವು? ಮರಣ ಶಾಸನವನ್ನ ಬರೀಲಿಕ್ಕೆ ಹೊಟ್ಟಿದ್ದೀರಿ ಅಂತಲ್ಲ ಹೇಳ್ತೀರಲ್ಲ, ಬರೀತೀರಾ ಮರಣ ಶಾಸನನ ನಮ್ಮ ರೈತರ ಎದೆ ಮೇಲೆ? ನೀವು ಯಾವ ಬಾಯಿಲ್ ಹೇಳ್ತೀರಿ? ನೀವು ಯಾವ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿ ಹೇಳ್ತೀರಿ? ನೀವು ಉಪಮುಖ್ಯಮಂತ್ರಿಗಳಾಗಿರೋರು, ಮುಖ್ಯಮಂತ್ರಿ ಇನ್ನ ಒಂದೇ ಹೆಜ್ಜೆ ಮುಖ್ಯಮಂತ್ರಿಗೆ ಇರೋದು ಅಂತೇಳಿ ತಿಳ್ಕೊಂಡಿರೋರು, ಇದನ್ನ ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಿರಲ್ಲ, ನೋಟಿಫಿಕೇಶನ್ ಆಗಿದ್ಯಾ ಈ ಜಮೀನು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ?